Good morning, my dear students. ಇವತ್ತಿನ ದಿನ ಪ್ರಾಪರ್ಟೀಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂಡ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನೋಡಿ, ಸಮಾಂತರ ಶ್ರೇಣಿಯ ಪ್ರಾಪರ್ಟೀಸ್ ಅನ್ನ ಫಸ್ಟ್ ನೋಡೋಣ. ಸಮಾಂತರ ಶ್ರೇಣಿ ಅಂದ್ರೆ ಏನಾಗಿರ್ತದ, ಒಂದು ಸಂಖ್ಯೆಗಳ ಗುಂಪಿನ ಅನುಕ್ರಮ ಸಂಖ್ಯೆಗಳ ನಡುವಿನ ಅಂತರ ಸ್ಥಿರವಾಗಿದ್ರೆ ಅದನ್ನೇ ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಮೊದಲನೇದಾಗಿ ಮೊದಲ ಗುಣಲಕ್ಷಣ ಯಾವ್ದಪ್ಪ ಅಂದ್ರೆ, ಯಾವುದೇ ಒಂದು ಸಮಾಂತರ ಶ್ರೇಣಿಯ ಅನುಕ್ರಮ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿರುತ್ತದೆ. ಯಾವುದೇ ಒಂದು ಸಮಾಂತರ ಶ್ರೇಣಿಯ ಅನುಕ್ರಮ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿರುತ್ತದೆ ಅಂತ ಮೊದಲ ಗುಣಲಕ್ಷಣ. ಇನ್ ಎನಿ AP the difference between any two consecutive terms is constant. In any AP the difference between any two consecutive terms is constant ಅಂತ ಫಸ್ಟ್ ಪ್ರಾಪರ್ಟಿ. ಈ ಉದಾಹರಣೆ ತೆಗೆದುಕೊಳ್ಬೇಕಾದ್ರೆ 1, 5, 9, 30 and so on. ಇಲ್ಲಿ ಪ್ರತಿಯೊಂದು ಸಂಖ್ಯೆಗಳ ನಡುವೆ ಇರ್ತಕ್ಕಂಥ ಅಂತರ ಸ್ಥಿರ ಆಗಿದೆ. ನೆಕ್ಸ್ಟ್ 1, 4, 7, 10 and so on. ಇಲ್ಲಿ ಕೂಡ ಅನುಕ್ರಮ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಸ್ಥಿರ ಆಗಿದೆ. ಇವು ಸಮಾಂತರ ಶ್ರೇಣಿಗೆ ಉದಾಹರಣೆ ಆಗ್ತವೆ. ಯಾವಾಗ್ಲೂ ಸಮಾಂತರ ಶ್ರೇಣಿ ಇದ್ರ ಅನುಕ್ರಮ ಸಂಖ್ಯೆಗಳ ನಡುವಿನ ಅಂತರ ಸ್ಥಿರ ಆಗಿರ್ತದ ಅಂತ ಅರ್ಥ. ಅನುಕ್ರಮ ಸಂಖ್ಯೆಗಳ ನಡುವಿನ ಅಂತರ ಸ್ಥಿರವಾಗಿದ್ರೆ ಸಮಾಂತರ ಶ್ರೇಣಿ ಅಂತೀವಿ. ಸಮಾಂತರ ಶ್ರೇಣಿ ಇದ್ರ ಅದು ಸ್ಥಿರ ಆಗಿರ್ತದ. ಎರಡನೇ ಗುಣಲಕ್ಷಣ ಏನಾಗಿರ್ತದಂದ್ರ, ಇನ್ ಎನಿ ಎಪಿ ಯಾವುದೇ ಸಮಾಂತರ ಶ್ರೇಣಿಯ ಜನರಲ್ ಫಾರ್ಮ್ in any AP general form in any AP general form ಏನಾಗಿರ್ತದ ಅಂತ ನೋಡಿ. ಯಾವುದೇ ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ a plus d a plus 2d a plus 3d a plus 3d and so on. Lastly a plus n minus 1 into d. ಯಾವುದೇ ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಯಾವಾಗಲೂ a plus d a plus 2d a plus 3d and so on a plus n minus 1 into d ಆಗಿರ್ತದ. ಯಾವುದಾದ್ರೂ ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ a plus d a plus 2d a plus 3d ಅಂಡ್ ಲಾಸ್ಟ್ ಟರ್ಮ್ ಕೊನೆಯ ಪದ ಎನ್ನನೇ ಪದ ಅಂತ ಕರಿತೀವಿ. ಎನ್ನನೇ ಪದ a plus n minus 1 into d ಅಂತ ಹೇಳ್ಬೋದು. ಇದನ್ನ ನಾವು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಂತ ಕರಿತೀವಿ. ನೆಕ್ಸ್ಟ್ ಇವಾಗ ಮೂರನೇ ಗುಣಲಕ್ಷಣ, nth term of any AP nth term of any AP nth term of any AP ಏನಾಗಿರ್ತದ ಅಂತ ನೋಡಿ. ಎನ್ನನೇ ಪದ ಯಾವುದೇ ಸಮಾಂತರ ಶ್ರೇಣಿಯ ಎನ್ನನೇ ಪದ a plus n minus 1 into d ಆಗಿರ್ತದ. ಇದು ಯಾವುದಾದ್ರೂ ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ ಅಂತ ಕರಿಬಹುದು. ಯಾವುದಾದ್ರೂ ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ. ಇಲ್ಲಿ a ಅಂದ್ರೆ ಮೊದಲನೇ ಪದ, n ಅಂದ್ರೆ ಪದಗಳ ಸಂಖ್ಯೆ, d ಅಂದ್ರೆ ಸಾಮಾನ್ಯ ವ್ಯತ್ಯಾಸ. an denotes nth term of an AP, a denotes first term of an AP, n denotes number of terms of an AP and d denotes the common difference of an AP ಅಂತ ಹೇಳ್ಬೋದು. ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ a ಅನ್ನು, ಮೊದಲನೇ ಪದ a, n ಅಂದ್ರೆ ಪದಗಳ ಸಂಖ್ಯೆ, d ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಅಂತ ಹೇಳ್ತೀವಿ. ಓಕೆ, ಇದು ಮೂರನೇ ಗುಣಲಕ್ಷಣ. ನೆಕ್ಸ್ಟ್ ನಾಲ್ಕನೇದು. ನಾವು ಯಾವುದಾದ್ರೂ ಒಂದು ಸಮಾಂತರ ಶ್ರೇಣಿಗೆ ಒಂದು ಸ್ಥಿರವಾದ ಸಂಖ್ಯೆಯನ್ನ ಕೂಡಿಸಿದರೆ ಅಥವಾ ಕಳೆದರೆ ಬರುವಂತ ಸಂಖ್ಯಾ ಪಟ್ಟಿ ಅಥವಾ ಸಂಖ್ಯೆಗಳ ಗುಂಪು ಅಂತ ಹೇಳ್ತೀವಿ. ಸಿಗುವಂತ ಸೀಕ್ವೆನ್ಸ್ ಅದು ಕೂಡ ಏನಾಗಿರ್ತದ, ಒಂದು ಸಮಾಂತರ ಶ್ರೇಣಿಯಾಗಿರ್ತದ ಅಂತ ಹೇಳ್ತೀವಿ. If we add
subtract, add or subtract. If we add or subtract a fixed number to any AP, the fixed number to any AP, the resulting sequence is also an AP ಅಂತ ಹೇಳ್ತೀವಿ. is also an AP. ನೋಡಿ, if we add or subtract a fixed number to any AP, the resulting sequence is also an AP. ಯಾವುದಾದ್ರೂ ಒಂದು ಸಮಾಂತರ ಶ್ರೇಣಿಗೆ ಒಂದು ಸ್ಥಿರವಾದ ಸಂಖ್ಯೆಯನ್ನ ಕೂಡಿಸಿದ್ರ ಅಥವಾ ಕಳೆದ್ರ ಸಿಗುವಂತ ಸಂಖ್ಯಾ ಪಟ್ಟಿ ಏನಾಗಿರ್ತದ, ಸಮಾಂತರ ಶ್ರೇಣಿ ಆಗಿರ್ತದ ಅಂತ ಹೇಳ್ತಾರೆ. ಉದಾಹರಣೆಗಾಗಿ ನಾನು ಇನ್ನೊಂದು ಸಮಾಂತರ ಶ್ರೇಣಿಯನ್ನ ಬರೀತೀನಿ ನೋಡಿ. ಸಿಂಪಲ್ ಆಗಿರ್ತಕ್ಕಂಥದ್ದು 1 3 5 7 and so on. ಇಲ್ಲಿ ಈ ಒಂದು ಸಮಾಂತರ ಶ್ರೇಣಿಗೆ ನಾವು ಮೂರನ್ನ ಕೂಡಿಸೋಣ. ಅವಾಗ ಅದು ಸಮಾಂತರ ಶ್ರೇಣಿ ಆಗುತ್ತೆ ಇಲ್ಲ ಟೆಸ್ಟ್ ಮಾಡೋಣ. ಬಂದಕ್ಕೆ 3 ಕೂಡಿಸ್ರಿ 4, ಹಾಗೆ 6, ನೆಕ್ಸ್ಟ್ ಇದು 8, ಇದು 10. ನೋಡಿ, ನಾವು ಏನ್ ಮಾಡಿದೆ, ಈ ಒಂದು ಸಮಾಂತರ ಶ್ರೇಣಿ ಯಾವುದು 1 3 5 7 ಅನ್ನೋದು ಒಂದು ಸಮಾಂತರ ಶ್ರೇಣಿ. ಇದು ಬೆಸ ಸಂಖ್ಯೆಗಳ ಗುಂಪು, ಇದು ಕೂಡ ಸಮಾಂತರ ಶ್ರೇಣಿ ಉದಾಹರಣೆ ಆಗುತ್ತೆ. ಈ ಸಮಾಂತರ ಶ್ರೇಣಿಗೆ ನಾನು 3 ಕೂಡಿಸ್ತಾ ಹೋಗಿದ್ದೀನಿ. 3 ಕೂಡಿಸಿದಾಗ ಏನಾಯ್ತು, 4 6 8 10 ಈ ರೀತಿ ಸಂಖ್ಯೆಗಳು ಸಿಕ್ಕಾವು. ಈ ಸಂಖ್ಯೆಗಳು ಸಮಾಂತರ ಶ್ರೇಣಿಯಲ್ಲಿ ಇದಾವೆ ಇಲ್ಲ ಟೆಸ್ಟ್ ಮಾಡೋಣ. ಸಮಾಂತರ ಶ್ರೇಣಿಯಲ್ಲಿ ಇರಬೇಕಾದ್ರೆ ಏನಾಗಿರ್ತದ, ಅನುಕ್ರಮ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿರ್ತದ. ಮೊದಲನೇ ಪ್ರಾಪರ್ಟಿಯನ್ನ ಅಬ್ಸರ್ವ್ ಮಾಡಬೇಕು. ನೋಡಿ, 6 ಮತ್ತು 4ರಲ್ಲಿ 6ನ್ನ 4ರಲ್ಲಿ ಕಳೆಯಿರಿ, ಅಥವಾ 6ರಲ್ಲಿ 4 ಕಳೆಯಿರಿ, ಎಷ್ಟು ಬರ್ತದೆ, 2 ಬರ್ತದೆ. 8ರಲ್ಲಿ 6 ಕಳೆಯಿರಿ 2, 10ರಲ್ಲಿ 8 ಕಳೆದ್ರೆ 2. ಪ್ರತಿ ಸಾರಿ ಏನ್ ಸಿಗ್ತಾ ಇದೆ, ಡಿಫರೆನ್ಸ್ 2 ಸಿಗ್ತಾ ಇದೆ. ಡಿಫರೆನ್ಸ್ ಏನಾಗಿದೆ, ಕಾನ್ಸ್ಟೆಂಟ್ ಅದ. ಹಾಗಾಗಿ ನಾವು ಯಾವ್ದಾದ್ರು ಒಂದು ಸಮಾಂತರ ಶ್ರೇಣಿಗೆ if we add or subtract a fixed number to any AP, the resulting sequence is also an AP ಅಂತ ಹೇಳ್ತಾರೆ. ಯಾವುದಾದ್ರೂ ಒಂದು APಗೆ ನಾವು ಸ್ಥಿರವಾದ ಸಂಖ್ಯೆಯನ್ನು ಕೂಡಿಸಿದ್ರೆ ಸಿಗುವಂತ ಸಂಖ್ಯಾ ಪಟ್ಟಿ ಏನಾಗಿರ್ತದ, ಅದು ಕೂಡ ಸಮಾಂತರ ಶ್ರೇಣಿಯಾಗಿರ್ತದ. ಅಥವಾ ನಾವು ಸಮಾಂತರ ಶ್ರೇಣಿಯಲ್ಲಿ ಒಂದು ಸ್ಥಿರವಾದ ಸಂಖ್ಯೆಯನ್ನು ಕಳೆದ್ರೆ ಅವಾಗೂ ಕೂಡ ಅದು ಸಮಾಂತರ ಶ್ರೇಣಿಯಾಗಿರ್ತದೆ. ಈಗ ನಾನು ಇಲ್ಲಿ ಈ ಸಮಾಂತರ ಶ್ರೇಣಿಯಲ್ಲಿ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ 1 ಕಳೀತಾ ಹೋಗ್ತೀನಿ. ಈ ಮೊದಲನೇ ಸಮಾಂತರ ಶ್ರೇಣಿ 1 3 5 7ರಲ್ಲಿ 1 ಕಳೀತಾ ಹೋಗ್ತೀನಿ. 1ರಲ್ಲಿ 1 ಕಳೆದ್ರೆ 0, ಹಾಗೆ 3ರಲ್ಲಿ 2 ಕಳೆದ್ರೆ 1 ಕಳೆದ್ರೆ 2 ಆಗುತ್ತೆ. 5ರಲ್ಲಿ 1 ಕಳೆಯಿರಿ 4, 7ರಲ್ಲಿ 1 ಕಳೆಯಿರಿ 6 and so on. ಇದು ಕೂಡ ಒಂದು ಸಮಾಂತರ ಶ್ರೇಣಿನೇ ಆಗಿರ್ತದ. ಯಾವುದಾದ್ರೂ ಒಂದು ಸಮಾಂತರ ಶ್ರೇಣಿಯಲ್ಲಿ ಒಂದು ಸ್ಥಿರವಾದ ಸಂಖ್ಯೆಯನ್ನ ಕೂಡಿಸಿದ್ರ ಅಥವಾ ಕಳೆದ್ರ ಸಿಗತಕ್ಕಂತ ಸಂಖ್ಯಾ ಪಟ್ಟಿ ಯಾವ್ದಾಗಿರ್ತದ, ಅದು ಕೂಡ ಸಮಾಂತರ ಶ್ರೇಣಿ ಅಂತ ಹೇಳ್ಬೋದು. ಇದು 4ನೇ ಗುಣಲಕ್ಷಣ. ಈಗ ಇನ್ನೊಂದ್ ಸಾರಿ ಇದು 5ನೇ ಗುಣಲಕ್ಷಣ ಏನಂತ ನೋಡೋಣ್ರಿ. 5ನೇ ಗುಣಲಕ್ಷಣ ಏನಾಗಿರ್ತದ ಅಂತ ನೋಡೋಣ. 5ನೇದು, ಯಾವ್ದಾದ್ರೂ ಒಂದು ಸಮಾಂತರ ಶ್ರೇಣಿಯನ್ನ ನಾವು ಒಂದು ಸ್ಥಿರವಾದ ಸಂಖ್ಯೆಯಿಂದ ಗುಣಿಸಿದ್ರ ಅಥವಾ ಭಾಗಿಸಿದ್ರ ಅದು ಕೂಡ ಸಮಾಂತರ ಶ್ರೇಣಿಯನ್ನ ಆಗಿರ್ತದ ಅಂತ ನೋಡೋಣ. If we multiply or divide, if we multiply or divide by a fixed number to
any AP, fixed number to any AP. The resulting sequence is also an AP, ಅಂತ ಹೇಳ್ಬೋದು. ಯಾವುದಾದ್ರೂ ಒಂದು ಸಮಾಂತರ ಶ್ರೇಣಿಯನ್ನ ಒಂದು ಸ್ಥಿರವಾದ ಸಂಖ್ಯೆಯಿಂದ ಗುಣಿಸಿದ್ರೆ ಅಥವಾ ಭಾಗಿಸಿದ್ರೆ ಸಿಗ್ತಕ್ಕಂತಹ ಸಂಖ್ಯಾಪಟ್ಟಿ ಒಂದು ಸಮಾಂತರ ಶ್ರೇಣಿ ಆಗಿರ್ತದ ಅಂತ ಇದರ ಅರ್ಥ. ಇಫ್ ವಿ ಮಲ್ಟಿಪ್ಲೈ ಆರ್ ಡಿವೈಡ್ ಬೈ ಅ ಫಿಕ್ಸ್ಡ್ ನಂಬರ್ ಟು ಎನಿ AP, ದ ರಿಸಲ್ಟಿಂಗ್ ಸೀಕ್ವೆನ್ಸ್ ಈಸ್ ಆಲ್ಸೋ ಆನ್ AP ಅಂತ ಹೇಳ್ತಾರೆ. ನೋಡೋಣ ಉದಾಹರಣೆಗಳನ್ನ. ಇಲ್ಲಿ ನಾನು ಒಂದು ಉದಾಹರಣೆ ಯಾವುದನ್ನ ತೆಗೆದುಕೊಳ್ತೇನೆ ಅಂದ್ರೆ 2, 5, 8, 11 and so on. 2, 5, 8, 11 and so on. ಇದು ಒಂದು ಸಮಾಂತರ ಶ್ರೇಣಿ. ಈ ಸಮಾಂತರ ಶ್ರೇಣಿಯನ್ನ ನಾನು ಏನ್ ಮಾಡ್ತೀನಿ, ಇವಾಗ 2ರಿಂದ ಭಾಗಿಸ್ತಾ ಇದು 2ರಿಂದ ಗುಣಿಸ್ತಾ ಹೋಗ್ತೀನಿ. 2ರಿಂದ ಗುಣಿಸಿದ್ರೆ ಬರುವಂತ ಉತ್ತರ 4. ಇದು ಏನಾಗಿರ್ತದ 10. ಇದು ಏನಾಗಿರ್ತದ್ರಿ 16. ಇದು 22. ನೋಡಿ, ಈಗ ಮೊದಲನೇದು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟಾಗಿತ್ರಿ? 3 ಆಗಿತ್ತು. ಪ್ರತಿಯೊಂದು ಸಂಖ್ಯೆಗಳ ನಡುವೆ ಇರ್ತಕ್ಕಂಥ ಅಂತರ 3 ಇತ್ತು. ಡಿಫರೆನ್ಸ್ ಬಿಟ್ವೀನ್ ಎನಿ ಟು ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಈಸ್ 3. ಆದ್ರೆ ಸೆಕೆಂಡ್ ಟರ್ಮ್ ನಾವು ಏನ್ ಮಾಡಿದೆ, ಇದೇ ಸಮಾಂತರ ಶ್ರೇಣಿಗೆ 3ರಿಂದ ಗುಣಿಸಿದೀನಿ, 2ರಿಂದ ಗುಣಿಸಿದೀನಿ. ಈ ಸಮಾಂತರ ಶ್ರೇಣಿಯನ್ನು 2ರಿಂದ ಗುಣಿಸಿ ನನಗೆ ಸಿಕ್ಕಂತ ಸಂಖ್ಯಾಪಟ್ಟಿ ನೋಡಿ 4, 10, 16, 22. ಈಗ ಇದು ಸಮಾಂತರ ಶ್ರೇಣಿ ಅದ ಇಲ್ಲೋ ಟೆಸ್ಟ್ ಮಾಡೋಣ. ಸಮಾಂತರ ಶ್ರೇಣಿ ಇರಬೇಕಾದ್ರೆ ಡಿಫರೆನ್ಸ್ ಬಿಟ್ವೀನ್ ಎನಿ ಟು ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಈಸ್ ಕಾನ್ಸ್ಟೆಂಟ್. ಯಾವುದಾದ್ರೂ 2 ಅನುಕ್ರಮ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಸಮ ಆಗಿರ್ಬೇಕು. ಓಕೆ, 10ರಲ್ಲಿ 4 ಕಳೆದ್ರೆ 6, 16ರಲ್ಲಿ 10 ಕಳೆದ್ರೆ 6, 22ರಲ್ಲಿ 16 ಕಳೆದ್ರೆ 6, ಪ್ರತಿ ಸಾರಿ 6 ಬರ್ತದೆ. ಹಂಗಾದ್ರೆ ಇದು ಸಮಾಂತರ ಶ್ರೇಣಿ ಅಂತ ಅರ್ಥ. If we multiply or divide by a fixed number to any AP, the resulting sequence is also an AP ಅಂತ ಹೇಳ್ಬೋದು. ಉದಾಹರಣೆಗಾಗಿ ಹೀಗೆ ತಗೋಬಹುದು. ನೆಕ್ಸ್ಟ್ ಈಗ 6ನೇದು ಗುಣಲಕ್ಷಣ ಯಾವುದಂತ ನೋಡೋಣ. 6ನೇ ಗುಣಲಕ್ಷಣ, ಓಕೆ, 6ನೇ ಗುಣಲಕ್ಷಣ ಏನಾಗಿರ್ತದ ಅಂತ ನೋಡ್ತೀವಿ. ನೋಡಿ, ಇಲ್ಲಿ ಯಾವುದಾದರೂ 3 ಅನುಕ್ರಮ ಪದಗಳು, ಯಾವುದಾದ್ರೂ 3 ಅನುಕ್ರಮ ಪದಗಳಾಗಿದ್ವು ಅಂದ್ರೆ, ಫಾರ್ ಎಕ್ಸಾಂಪಲ್ x, y, z are in AP, XYZ ಗಳು ಸಮಾಂತರ ಶ್ರೇಣಿಯಲ್ಲಿದ್ರೆ, ಮಧ್ಯದ ಪದವು ಏನಾಗಿರ್ತದ ಅಂದ್ರೆ, ಮಧ್ಯದ ಪದವು ಮೊದಲ ಮತ್ತು ಕೊನೆಯ ಪದದ ಮೊತ್ತದ ಅರ್ಧದಷ್ಟ ಆಗಿರುತ್ತದೆ ಅಂತ ಹೇಳ್ತಾರೆ. ಮಧ್ಯದ ಪದ ಮೊದಲ ಪದ ಮತ್ತು ಕೊನೆಯ ಪದದ ಮೊತ್ತದ ಅರ್ಧದಷ್ಟು ಇರುತ್ತದೆ ಅಂತ ಹೇಳ್ತಾರೆ. ಮೊತ್ತದ ಅರ್ಧದಷ್ಟು ಇರುತ್ತದೆ. ಯಾವುದಾದರೂ 3 ಪದಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ, ಮಧ್ಯದ ಪದವು ಮೊದಲೆರಡು ಪದಗಳ ಮೊತ್ತದ ಅರ್ಧದಷ್ಟಿರುತ್ತದೆ. ಇದರರ್ಥ ಯಾವುದಾದರೂ 3 ಪದಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ any 3 terms are in AP, then the middle term is sum of the 2 terms of sum of the first and last term of an AP. ಅಥವಾ ಇಲ್ಲಿ ನಾನು ಈ ಸಮಾಂತರ ಶ್ರೇಣಿಯ ಇದು XYZ 3 ಪದಗಳು ಏನಾಗ್ಯಾವ ಸಮಾಂತರ ಶ್ರೇಣಿಯಲ್ಲಿದ್ದಾವೆ. ಹಾಗಿದ್ದಾಗ ಮಧ್ಯದ ಪದ ಮೊದಲೆರಡು ಪದಗಳ ಮೊತ್ತದ ಅರ್ಧದಷ್ಟಾಗ್ಯದ. ಚೆಕ್ ಮಾಡೋಣ. ಒಂದು ಉದಾಹರಣೆ ತಗೋತೆ ನೋಡಿ. ಒಂದು ಉದಾಹರಣೆ 5, 10, 15 ಇವು 3 ಸಮಾಂತರ ಶ್ರೇಣಿಯಲ್ಲಿದ್ದಾವೆ. ಈ 3 ಪದಗಳು ಸಮಾಂತರ ಶ್ರೇಣಿಯಲ್ಲಿದ್ದಾವೆ. ಮಧ್ಯದ ಪದ ಎಷ್ಟಾದ್ರೆ 10. ಹಾಗಾದ್ರೆ ನಾವು ಮಧ್ಯದ ಪದವನ್ನ ಕಂಡು ಹಿಡಿಬೇಕಾಗಿದೆ. ಇದು ಗೊತ್ತಿಲ್ಲ, ಇವಾಗ ಇದು ಗೊತ್ತಿಲ್ಲ ನಿಮಗೆ. ಇದು x ಅದ ಅಂತ ತೆಗೆದುಕೊಂಡಿದೆ. x ಅನ್ನೋದು ಮಧ್ಯದ ಪದ ಆದ್ರೆ ಇವಾಗ x ಅನ್ನ ಫೈಂಡ್ ಮಾಡ್ಬೇಕಾದ್ರೆ ಮೊದಲನೇ ಪದ ಮತ್ತು ಕೊನೆ ಪದವನ್ನ ಕೂಡಿಸೋದು, ಅದನ್ನ ಅರ್ಧ ಮಾಡೋದು. ಹಾಗಾದ್ರೆ 5 + 15 / 2 ಇಷ್ಟು ಮಾಡಿದ್ರೆ ನಮಗೆ ಮಧ್ಯದ ಪದ ಸಿಗುತ್ತೆ. ಮಧ್ಯದ ಪದ ನೋಡಿ 5ಕ್ಕೆ 15 ಕೂಡಿಸ್ಕೊಳ್ಳಿ.
ಎಷ್ಟಾಗುತ್ತೆ 20. 20ನ ಅರ್ಧ ಮಾಡಿ 10. ಮೊದಲು ಎಷ್ಟಿತ್ರಿ? 10 ಇತ್ತು. ಹಂಗಾದ್ರೆ ಈ ಪ್ರಾಪರ್ಟಿ ಎಷ್ಟನೇದಪ್ಪ? 6ನೇ ಪ್ರಾಪರ್ಟಿ ಅಂತ ಹೇಳ್ತೀವಿ. ಯಾವುದಾದರೂ 3 ಪದಗಳು ಸಮಾಂತರ ಶ್ರೇಣಿಯಲ್ಲಿದ್ದಾಗ ಮಧ್ಯದ ಪದವು ಮೊದಲೆರಡು ಪದಗಳ ಮೊತ್ತದ ಅರ್ಧದಷ್ಟಿರುತ್ತದೆ. ಮೊದಲ ಮತ್ತು ಕೊನೆ ಪದದ ಮೊತ್ತದ ಅರ್ಧದಷ್ಟಿರುತ್ತದೆ ಅಂತ ಹೇಳಿದ್ವಿ. ಓಕೆ, ನೆಕ್ಸ್ಟ್ 7ನೇ ಪ್ರಾಪರ್ಟಿ. 7ನೇ ಪ್ರಾಪರ್ಟಿ ಏನ್ ಹೇಳ್ತದ ಅಂದ್ರೆ, ಈಗ ಅನುಕ್ರಮ ನಮಗೆ ಒಂದು ಸಮಾಂತರ ಶ್ರೇಣಿಯ 3 ಅನುಕ್ರಮ ಪದಗಳು ಅಂತ ಹೇಳಿದಾಗ ಏನ್ ಮಾಡೋದಂದ್ರೆ, ಒಂದು ಸಮಾಂತರ ಶ್ರೇಣಿಯ 3 ಅನುಕ್ರಮ ಪದಗಳು ಯಾವಾಗಿರ್ತಾವಂದ್ರ 3 consecutive terms of an AP. 3 consecutive terms of an AP. ಒಂದು ಸಮಾಂತರ ಶ್ರೇಣಿಯ 3 ಅನುಕ್ರಮ ಪದಗಳು ಯಾವಾಗಿರ್ತಾವಂದ್ರ, ಇಲ್ಲಿ 3 ಅನುಕ್ರಮ ಪದಗಳಂದ್ರೆ ನಾನು ಏನ್ ಮಾಡ್ಬೇಕಂದ್ರೆ ಮಧ್ಯದ ಪದವನ್ನ ಎ ಅಂತ ತಗೊಳ್ಳೋದು, ಅದರ ಹಿಂದಿನ ಪದವನ್ನ ನಾವು ಸಾಮಾನ್ಯ ವ್ಯತ್ಯಾಸ ಮೈನಸ್ ಮಾಡಿದ್ರೆ ಹಿಂದಿನ ಪದ ಸಿಗುತ್ತೆ, ಪ್ಲಸ್ ಮಾಡಿದ್ರೆ ಮುಂದಿನ ಪದ ಸಿಗುತ್ತೆ. ನೋಡಿ, ಮಧ್ಯದ ಪದ ಯಾವ್ದ್ರಿ? ಎ ಅಂತ ತಗೋದಿಲ್ಲ. ನಾ ಈ ಪದಕ್ಕೆ ಡಿ ಅನ್ನ ಕೂಡಿಸಿದೆ ಅಂದ್ರೆ ಮುಂದಿನ ಪದ ಸಿಗುತ್ತೆ. ಒಂದು ವೇಳೆ ಈ ಪದದಲ್ಲಿ ಡಿ ಅನ್ನ ಮೈನಸ್ ಮಾಡಿದ್ರೆ ಹಿಂದಿನ ಪದ ಸಿಗುತ್ತೆ. ಇವು ಒಂದು ಸಮಾಂತರ ಶ್ರೇಣಿಯ 3 ಅನುಕ್ರಮ ಪದಗಳು ಅಂತ ಕರಿತೀವಿ. ಒಂದು ಸಮಾಂತರ ಶ್ರೇಣಿಯ 3 ಅನುಕ್ರಮ ಪದಗಳಂದ್ರೆ ಎ ಮೈನಸ್ ಡಿ, ಎ ಪ್ಲಸ್ ಡಿ ಆಗಿರ್ತವೆ. ಒಂದು ಸಮಾಂತರ ಶ್ರೇಣಿಯ 3 ಅನುಕ್ರಮ ಪದಗಳು ಎ ಮೈನಸ್ ಡಿ, ಎ ಪ್ಲಸ್ ಡಿ ಆಗಿರ್ತವೆ. ಹಾಗೆ 4 ಅನುಕ್ರಮ ಪದಗಳು ಅಂತಂದಾಗ ಏನ್ ಮಾಡೋದು? 4 ಅನುಕ್ರಮ ಪದಗಳು 4 consecutive terms. ಇದು 3 consecutive ಆಯ್ತು. ಈಗ 4 consecutive terms of an AP ಅಂತ ತಗೋಬಹುದು. ಇದನ್ನ of an AP. ಇಲ್ಲಿ ಕೂಡ ನಾನು 4 ಅನುಕ್ರಮ ಪದಗಳು 4 consecutive terms of an AP. terms of an AP. ನೋಡಿ, 4 ಅನುಕ್ರಮ ಪದಗಳನ್ನ ಹೇಗೆ ಬರೀಬಹುದಂತ ಈಗ ನಾನು ಒಟ್ಟಿನಲ್ಲಿ ಮಧ್ಯದ ಪದ ಏನಾಗಿರ್ತದಂತ ಇದೇ ಅಂತ ಕನ್ಸಿಡರ್ ಮಾಡಿದನಂದ್ರೆ ಇದು ರಾಂಗ್ ಆಗಿರ್ತದೆ. ಇದನ್ನ ಹೇಗೆ ಬರೆಯೋದಂತಂದ್ರೆ ಇಲ್ಲಿ ನಾನು ಹೀಗೆ ಬರೀತೀನಿ. ನೋಡಿ, ಮಧ್ಯದ ಪದ ಎ ಅಂತ ತಗೊಂಡಿರ್ತೀನಿ. ಎ ಪ್ಲಸ್ ಡಿ, ಎ ಪ್ಲಸ್ 2d. ಹಾಗೆ ಈ ಕಡೆ ಏನ್ ಮಾಡ್ತೀನಿ, ಇನ್ನೊಂದಿಲ್ಲಿ ಎ ಪ್ಲಸ್ 3d ಅಂತ ಬರೀತೀನಿ. ಈ ಕಡೆ ಹಿಂದೆ 3 ಪದಗಳು, ಮುಂದಿನ 3 ಪದಗಳು ಬರೆದಿದ್ದೀನಿ. ಆಮೇಲೆ ಏನ ಹಿಂದಿನ 3 ಪದಗಳು, ಒಂದನೇದು ಎ ಮೈನಸ್ ಡಿ, ಎರಡನೇದು ಎ ಮೈನಸ್ 2d, ಹಾಗೆ ಮೂರನೇದು ಎ ಮೈನಸ್ 3d ಆಗಿರ್ತದೆ. ಓಕೆ, ಇಷ್ಟು ಎಷ್ಟು ಪದಗಳನ್ನು ಬರ್ತಿದೆ ಅಂದ್ರೆ ನಾನು 4 ಅನುಕ್ರಮ ಪದಗಳನ್ನ ಕಂಡುಹಿಡಿಯಬೇಕಾಗಿದೆ. ಇವು ಟೋಟಲ್ ನಾನು ಈಗ 7 ಅನುಕ್ರಮ ಪದಗಳನ್ನು ಬರೆದಿದ್ದೀವಿ, ಹೌದಾ? ಹಾಗಾದ್ರೆ ಇಲ್ಲಿ 4 ಬೇಕಾಗಿರುವ ಅಂದ್ರೆ ಇದನ್ನೊಂದು ಬಿಟ್ಬಿಡೋಣ, ಆಮೇಲೆ ಇದೊಂದು ಬಿಟ್ಬಿಡೋಣ, ಆಮೇಲೆ ಇದೊಂದು ಬಿಟ್ಬಿಡೋಣ. ನೋಡಿ, ಯಾವ್ಯಾವ ಬಿಟ್ಟಿದ್ದೀನಿ? ಎ ಮೈನಸ್ 2d ಬಿಟ್ಟಿದ್ದೀನಿ, ಎ ಬಿಟ್ಟಿದ್ದೀನಿ, ಎ ಪ್ಲಸ್ 2d. ಇವುಗಳನ್ನ ನೆಗೋಸಿಯೇಟ್ ಮಾಡ್ತಾ ಇದ್ದೀನಿ. ಅವಾಗ ಉಳಿತವೆ ಯಾವಂದ್ರೆ ನೋಡಿ, ಎ ಮೈನಸ್ 3d, ಎ ಮೈನಸ್ 3d, ಎ ಮೈನಸ್ b, ಎ ಪ್ಲಸ್ ಡಿ, ಎ ಪ್ಲಸ್ 3d. ಇವು ಒಂದು ಸಮಾಂತರ ಶ್ರೇಣಿಯ 4 ಅನುಕ್ರಮ ಪದಗಳು ಅಂತ ಕರಿತೀವಿ. ಒಂದು ಸಮಾಂತರ ಶ್ರೇಣಿಯ 4 ಅನುಕ್ರಮ ಪದಗಳಂದಾಗ ಎ ಮೈನಸ್ 3d, ಎ ಮೈನಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ 3d ಅಂತ ಹೇಳ್ಬೇಕು. ಇದು ಒಂದು ಸಮಾಂತರ ಶ್ರೇಣಿಯ 4 ಅನುಕ್ರಮ ಪದಗಳು. ಇನ್ನ ನೆಕ್ಸ್ಟ್ 8ನೇ ಪ್ರಾಪರ್ಟಿ ಯಾವ್ದಂತ ನೋಡ್ಕೊಳ್ಳೋಣ. ಸಮಾಂತರ ಶ್ರೇಣಿಯ 8ನೇ ಪ್ರಾಪರ್ಟಿ ಏನಾಗಿರ್ತದ ಅಂತ ನೋಡಿ. ಒಂದು ಸಮಾಂತರ ಶ್ರೇಣಿಯ ಇದು 8ನೇದು, ಒಂದು ಸಮಾಂತರ ಶ್ರೇಣಿಯ n ಪದಗಳ ಮೊತ್ತವು, ಒಂದು ಸಮಾಂತರ ಶ್ರೇಣಿಯ n ಪದಗಳ ಮೊತ್ತವು Sn is equals n divided by 2 in the bracket of 2a plus n minus 1 into d, n into d, n minus 1 into d ಅಂತ ಹೇಳ್ತೀನಿ. ಅಥವಾ Sn is equals n divided by 2 in the bracket of 2a plus n minus 1 into d. N minus 1 into d ಅಂತ ಹೇಳ್ತೀನಿ. ಅಥವಾ Sn is equals n divided by 2 in the bracket of 2a plus n minus 1 into d. N divided by 2 in the bracket of 2a plus n minus 1 into d. N minus 1 into d ಅಂತ ಹೇಳ್ತೀನಿ. ಅಥವಾ Sn is equals n divided by 2 in the bracket of 2a plus n minus 1 into d. N minus 1 into d ಅಂತ ಹೇಳ್ತೀನಿ. ಅಥವಾ
in the bracket of a plus an. a plus an. ಯಾವುದಾದ್ರೂ ಒಂದು ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಯಾವಾಗಲೂ Sn is equals n by 2 in the bracket of 2a plus n minus 1 into d ಆಗಿರ್ತದ ಅಥವಾ Sn is equals n by 2 into a plus an ಆಗಿರ್ತದ. ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯಕ್ತ. ಇದು ಮೊದಲನೇ ಸೂತ್ರ ಯಾವಾಗ ಯೂಸ್ ಮಾಡ್ಬೇಕಂತ ನೋಡಿ. ಒಂದು ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆ, ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನ ಕೊಟ್ಟಾಗ ಈ ಸೂತ್ರವನ್ನ ಬಳಕೆ ಮಾಡೋದಾಗಿರ್ತದ. ಹಾಗೆ ನೆಕ್ಸ್ಟ್ ಒಂದು ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆ, ಮೊದಲನೇ ಪದ ಮತ್ತು ಕೊನೆಯ ಪದವನ್ನು ಕೊಟ್ಟಾಗ ಎರಡನೇ ಸೂತ್ರ ಬಳಕೆ ಆಗುತ್ತೆ. ಯಾವುದೇ ಸಮಾಂತರ ಶ್ರೇಣಿ ಇದ್ರೂ ಆ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಎಷ್ಟಾಗಿರ್ತದ್ರಿ? Sn is equals n by 2 in the bracket of 2a plus n minus 1 into d ಆಗಿರ್ತದ ಅಥವಾ Sn is equals n by 2 into a plus an ಆಗಿರ್ತದ. ನೋಡಿ, ಇದಿಷ್ಟು ಸಮಾಂತರ ಶ್ರೇಣಿಯ ಗುಣಲಕ್ಷಣಗಳು